ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಮುಖವಾದಂಥ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಸಿನ್ ಬಂದುಬಿಟ್ಟು ಕ್ಲೆಕ್ಸೆನ್ 40 mg ಇಂಜೆಕ್ಷನ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿದುಕೊಳ್ಳೋಣ. ಈ ಕ್ಲೆಕ್ಸೆನ್ 40 mg ಇಂಜೆಕ್ಷನ್ ಬಂದುಬಿಟ್ಟು ಅಂತಂತಂದರೆ ಇದನ್ನು ಯಾವಾಗ ಬಳಸ್ತಾರೆ ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಏನು, ಹೇಗೆ ಕೆಲಸ ಮಾಡುತ್ತೆ, ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಅಥವಾ ಏನೆಲ್ಲ ಒಂದು ಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ಒಂದು ಕ್ಲೆಕ್ಸೆನ್ 40 mg ಇಂಜೆಕ್ಷನ್ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಸ್ಯಾನೋಫಿ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಈ ಒಂದು ಕ್ಲೆಕ್ಸೆನ್ ಅನ್ನುವಂಥ ಇಂಜೆಕ್ಷನನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂತಹ ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ಸಾಲ್ಟ್ ಕಾಂಪೋಸಿಷನ್ನ ಮಾಲಿಕ್ಯೂಲ್ ನೇಮ್ ಅಂತ ನೋಡೋದಾದ್ರೆ ಎನಾಕ್ಸಿಪೆರಿನ್ ಇರುತ್ತೆ 40 mg ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ ಆಗಿರುತ್ತೆ. ಮತ್ತು ಈ ಕ್ಲೆಕ್ಸೆನ್ ಬಂದುಬಿಟ್ಟು ಏನೋ ಒಂದು ಈ ಕ್ಲೆಕ್ಸೆನ್ ಎನಾಕ್ಸಿಪೆರಿನ್ ಇದೆಯಲ್ಲ, ಎನಾಕ್ಸಿಪೆರಿನ್ ಅನ್ನೋದು ಇದು ಒಂದು ಆ್ಯಂಟಿ ಕೋಆಗುಲೆಂಟ್ ಅಂತ ಕರೀತಾರೆ. ಆ್ಯಂಟಿ ಕೋಆಗುಲೆಂಟ್ ಅಪ್ಪ ಅಂತಂದ್ರೆ ಏನಾಗುತ್ತೆ ಅಂದರೆ ಈ ಬ್ಲಡ್ ಕ್ಲಾಟ್ ಆಗೋದನ್ನು ಅಂದರೆ ಬ್ಲಡ್ ಗಟ್ಟಿ ಆಗೋದನ್ನು ಏನು ಮಾಡ್ತದೆ ಈ ಒಂದು ಇಂಜೆಕ್ಷನ್ ತಡಿತೈತೆ. ಮತ್ತು ಯಾವುದೆಲ್ಲ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಯೂಸಸನ್ನು ನೋಡಿದ್ರೆ ಡೀಪ್ ವೇನ್ ಥ್ರೊಂಬೋಸಿಸ್ಗೆ ಕೊಡ್ತಾರೆ ಅಂತಂದರೆ DVTಗೆ ಈ ಒಂದು ಮೆಡಿಸಿನನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಅದು ಇಂಜೆಕ್ಷನ್ ಡಾಕ್ಟ್ರ್ ಮಾಡ್ತಾರೆ. ಅಂದರೆ ಡೀಪ್ ವೇನ್ ಥ್ರೊಂಬೋಸಿಸ್ ಏನಾಗುತ್ತೆ ಅಂತಂದ್ರೆ ಕಾಳುಗಳಲ್ಲಿ ಏನಾಗುತ್ತೆ ವೇನ್ಸ್ ಇರ್ತಾವೆ, ವೇನ್ಸಲ್ಲಿ ಏನಾಗುತ್ತೆ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಿರಂಗಿಲ್ಲ, ಕ್ಲಾಟ್ ಆಗಿರ್ತದೆ, ಸ್ಟಾಪ್ ಆಗಿರ್ತದೆ. ಆ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ ಈ ಒಂದು ಇಂಜೆಕ್ಷನ್ ಕೊಟ್ಟಾಗ ಏನಾಗುತ್ತೆ ಬ್ಲಡ್ ಸರಾಗವಾಗಿ ಹರಿತಾ ಹೋಗ್ತದೆ. ಅಂತಂದ್ರೆ ಈ ಕಾಲುಗಳಲ್ಲಿ ಏನು ನೋವಿರುತ್ತೆ, ಊತ ಇರುತ್ತೆ, ಕೆಂಪು ಬಣ್ಣ ಕಾಣ್ತಿರ್ತಾವಲ್ಲ, ಅವಾಗ ಏನಾಗುತ್ತೆ ಈ ಒಂದು ಲಕ್ಷಣಗಳು ಆ ರೀತಿ ಕಂಡು ಬಂದಾಗ ಏನಾಗುತ್ತೆ ಈ ಒಂದು ಇಂಜೆಕ್ಷನ್ ಏನು ಮಾಡ್ತಾರೆ ಕೊಡ್ತಾರೆ. ಅವಾಗ ನಿಮಗೆ ಈ ಒಂದು ನೋವು ಊತ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಅಂತಂದರೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಗೆ ಈ ಒಂದು ಮೆಡಿಸಿನನ್ನು ಕೊಡ್ತಾರೆ. ಅಂತಂತಂದರೆ ಏನಾಗುತ್ತೆ ಅಂತಂದ್ರೆ ಹಾರ್ಟ್ ಮಸಲ್ಸ್ಗಳಲ್ಲಿ ಅಥವಾ ಈ ಒಂದು ಹೃದಯ ಒಂದು ಈ ಸಾಗಿಸುವಂಥ ಒಂದು ಈ ವೇನ್ಸ್ ಇರ್ತಾವಲ್ಲ ಅಂಥ ಒಂದು ಅವಾಗೇನಾಗುತ್ತೆ ಬ್ಲಡ್ ಸಪ್ಲೈ ಸರಿಯಾಗಿ ಹಾರ್ಟಲ್ಲಿ ಆಗ್ತಿರಂಗಿಲ್ಲ. ಅವಾಗ ಕ್ಲಾಟ್ ರೀತಿ ಏನಾಗುತ್ತೆ ವೇನ್ಸ್ಗಳಲ್ಲಿ ಸ್ಟಾಪ್ ಆಗ್ತದೆ. ಈ ಆರ್ಟರಿ ಒಂದು ಪಿಕ್ಚರಲ್ಲಿ ತೋರಿಸಿದ್ರೆ ಆರ್ಟರಿ ಒಳಗೆ ಬ್ಲಡ್ ಸ್ಟಾಪ್ ಆದಂಗೆ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಬ್ಲಡ್ ಕ್ಲಾಟ್ ಆದಾಗ ಆವಾಗ ಹಾರ್ಟಿಗೆ ಸರಿಯಾಗಿ ಒಂದು ಆಮ್ಲಜನಕ ಬ್ಲಡ್ ಸಪ್ಲೈ ಆಗಂಗಿಲ್ಲ. ಈ ಒಂದು ಇಂಜೆಕ್ಷನ್ ಕೊಟ್ಟಾಗ ಅದು ಕ್ಲಾಟನ್ನು ಏನು ಮಾಡ್ತದೆ ಸರಿ ಮಾಡುತ್ತೆ, ಕ್ಲಾಟ್ ಆಗದೇ ಇರೋದಂಗೆ ಆಗದೇ ಇರೋಂಗೆ ನೋಡ್ಕೊತದೆ ಈ ಒಂದು ಇಂಜೆಕ್ಷನ್. ಇಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆದಾಗ ಏನು ಮಾಡ್ತಾರೆ ಈ ಒಂದು ಇಂಜೆಕ್ಷನ್ ಏನು ಮಾಡ್ತಾರೆ ಕೊಡ್ತಾರೆ. ಮತ್ತು ಈ ಕೆಲವೊಂದು ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಸರ್ಜರಿ ಮಾಡೋ ಟೈಮಲ್ಲಿ ಅಥವಾ ಆಪ್ರೇಷನ್ ಅಥವಾ ಏನು ಮಾಡ್ತಿರ್ತದಲ್ಲ ಬ್ಲಡ್ ಜಾಸ್ತಿ ಏನಾಗ್ತದೆ ಅಂದರೆ ಹರಿತಿರ್ತದೆ ಅಥವಾ ಜಾಸ್ತಿ ಬ್ಲಡ್ ಜಾಸ್ತಿ ಹೋಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾರೆ ಬ್ಲಡ್ ಈ ಕ್ಲಾಟ್ ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಇಂಜೆಕ್ಷನನ್ನು ಕೊಡ್ತಾರೆ ಎನಾಕ್ಸಿಪೆರಿನ್. ಮತ್ತು ಈ ಒಂದು ಇಂಜೆಕ್ಷನ್ ಕೊಟ್ಟಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತವೆ ಅಂತ ನೋಡಿದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಏನಾಗುತ್ತೆ ಆ ಒಂದು ಇಂಜೆಕ್ಷನ್ ಮಾಡಿದಂಥ ಒಂದು ಜಾಗದಲ್ಲಿ ಪೇನ್ ಆಗ್ತದೆ, ಬಾವು ಬರ್ತದೆ, ಈ ರೀತಿ ಆಗ್ತಿರ್ತದೆ. ಆದಾಗ ಏನು ಮಾಡ್ತಾರೆ ಏನು ಸಮಸ್ಯೆ ಏನಲ್ಲ. ಇನ್ ಕೇಸ್ ಆದರೆ ಏನು ಮಾಡ್ತಾರೆ ಡಾಕ್ಟ್ರು ಬೇರೆ ಮೆಡಿಸಿನನ್ನು ಕೊಡ್ತಾ ಹೋಗ್ತಾರೆ. ಇನ್ ಕೇಸ್ ಏನಾದರೂ ಗಂಭೀರ ಸಮಸ್ಯೆಗಳಿಗಂತ ಏನಾದರೂ ಒಂದು ಇನ್ ಕೇಸ್ ಸಿವಿಯರ್ ಬಂತಂತಂದರೆ ಏನು ಮಾಡುವಾಗ ವೈದ್ಯರು ಏನು ಮಾಡುವಾಗ ಅವಾಗ ಡಾಕ್ಟ್ರ್ ಸಂಪರ್ಕಿಸಬೇಕಾಗತ್ತೆ ಈ ಒಂದು ಮೆಡಿಸಿನ್ಸ್ ಬಗ್ಗೆ. ಮತ್ತು ಡೋಸೇಜ್ ಬಂದುಬಿಟ್ಟು ಏನಾಗುತ್ತೆ ಡೋಸೇಜ್ ಅಂದರೆ ಅಡ್ವೈಸರ್ ಬೈ ದ ಡಾಕ್ಟರ್. ಅಂದರೆ ಯಾಕೆ ಇವೆಲ್ಲ ಇಂಜೆಕ್ಷನ್ಸ್ ಎಲ್ಲ ಏನು ಮಾಡಿದ್ರೆ ಡಾಕ್ಟರ್ ಅಡ್ವೈಸ್ ಇಲ್ಲ ಇಂಜೆಕ್ಷನ್ಸ್ ಯಾವುದೇ ರೀತಿ ತೆಗೆದುಕೊಳ್ಳೋ ಆಗಿಲ್ಲ. ಮತ್ತು ಅದು ಏನು ಡೋಸು ಮತ್ತು ಡೋಸೇಜ್ ಏನಾಗುತ್ತೆ ಆ ಒಂದು ಮೆಡಿಸಿನ್ಸ್ ಯಾವ ರೀತಿ ರಿಪ್ಲೈ ಮಾಡ್ತೋ ಬಾಡಿ ಯಾವ ರೀತಿ ರಿಪ್ಲೈ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ಒಂದು ಮೆಡಿಸಿನ್ ಏನು ಮಾಡಿದ್ರೆ ಯಾವುದೇ ಲಾಂಗ್ ಟರ್ಮಿಗೆ ಈ ಒಂದು ಮೆಡಿಸಿನ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಏನು ಮಾಡ್ತಾರೆ ಈ ಒಂದು ಇಂಜೆಕ್ಷನ್ಸನ್ನ ಹಾಸ್ಪಿಟ್ಲ್ ಏನು ಅಡ್ಮಿಟ್ ಇದ್ದಾಗ ಅಥವಾ ಹಾಸ್ಪಿಟ್ಲಲ್ಲಿ ಇದ್ದಾಗ ಮಾತ್ರ ಈ ಒಂದು ಇಂಜೆಕ್ಷನ್ ಬರೆದು ಕೊಡ್ತಾರೆ ಅವರು. ಮತ್ತು ಇದರ ಒಂದು ಸೇಫ್ಟಿ ಅಡ್ವೈಸನ್ನು ನೋಡೋದಾದ್ರೆ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಇವೆಲ್ಲ ಒಂದು ಸೇಫ್ಟಿ ಅಡ್ವೈಸನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏನು ಅಲರ್ಜಿಕ್ ರಿಯಾಕ್ಷನ್ ಇತ್ತಂದ್ರೆ ಮತ್ತು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇತ್ತಂದ್ರೆ ಇನ್ ಕೇಸ್ ನೀವೇನಾದರೂ ಈ ಒಂದು ಮೆಡಿಸಿನ್ಸ್ ಬಗ್ಗೆ ಈ ಒಂದು ಬೇರೆ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದಾರೆ, ಲಿವರ್ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಮತ್ತು
ಪ್ರೆಗ್ನೆಂಟ್ ಬ್ರೆಸ್ಟ್ ಫೀಡಿಂಗ್ ಈ ರೀತಿ ಎಲ್ಲ ಒಂದು ಸೇಫ್ಟಿ ಅಡ್ವೈಸ್ ತೊಗೊಂಡು ಈ ಒಂದು ಇಂಜೆಕ್ಷನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಮತ್ತು ನಿಮಗೆ ಏನಾದರೂ ಡೌಟ್ಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.